ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೇಡ್ಕ. ಕಾಂಗ್ರೆಸ್ಸಿಗೆ ಇಂತಹ ಕೆಟ್ಟ ಕಾಲ ಬರಬಾರ್ದಿತ್ತಪ್ಪ. ಒಂದು ಕಡೆ ನೋಡಿದ್ರೆ ಸದನದಲ್ಲಿ ರಾಹುಲ್ ಇಟಲಿ ಅವರು ಅಮಿತ್ ಶಾ ಅವರಿಗೆ ಹೆದರಿ ಎದ್ದು ಓಡ್ ಹೋಗಿಬಿಟ್ರೆ, ಈ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಜೆಂಡಾವನ್ನ ಮುಂದುವರಿಸೋದಕ್ಕೆ ಕಂಟೆಂಟೇ ಸಿಗದೆ, ಐಡಿಯಾನೇ ಹೊಳಿದೆ ಪಾಪ ತನ್ನ ಕಾಂಗ್ರೆಸ್ ಪಕ್ಷವನ್ನೇ ಎಕ್ಸ್ಪೋಸ್ ಮಾಡುವಂತಹ ಕೆಲಸಕ್ಕೆ ಸುಪ್ರಿಯಾ ಶ್ರೀನಾಥೆ ಮೇಡಮ್ ಇಳಿದು ಬಿಟ್ಟಿದ್ದಾರೆ. ಅದರಲ್ಲೂ ತಮ್ಮ ನಾಯಕ ರಾಹುಲ್ ಇಟಲಿ ಅವರನ್ನ ಎಕ್ಸ್ಪೋಸ್ ಮಾಡೋ ಭರದಲ್ಲಿ ಮೋದಿಜಿಯವರ ಕೊಡುಗೆ ದೇಶಕ್ಕೆ ಎಷ್ಟು ಇದೆ ಅನ್ನುವಂಥದ್ದನ್ನು ಬೇರೆ ಪಾಪ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ RSSಗೆ 100 ವರ್ಷ ಆದಾಗ ಯಾವ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಬೆಳಗ್ಗೆದ್ದು ಮನೆ ಮನೆಗೆ ಒಳ್ಳೆ ಪ್ರಚಾರವನ್ನ ಕೊಟ್ಟರು, ಸೇಮ್ ಟು ಸೇಮ್ ಸುಪ್ರಿಯಾ ಶ್ರೀನಾಥೆ ಅವರು ಒಂಥರ ಅದೇ ರೀತಿ ಮಾಡ್ತಾ ಇದ್ದಾರೆ. ಪೀಠಿಗೆ ಜಾಸ್ತಿ ಆಯ್ತಾ? ಇಟ್ಸ್ ಓಕೆ. ವೀಕ್ಷಕರೇ, ಸುಪ್ರಿಯಾ ಮೇಡಮ್ ಒಂದು ಟ್ವೀಟ್ ಅನ್ನ ಮಾಡಿಬಿಡ್ತಾರೆ. ಏನು? ನರೇಂದ್ರ ಮೋದಿಜಿಯವರ ಅಂತಾರಾಷ್ಟ್ರೀಯ ಪ್ರವಾಸಗಳು 94, ಮೋದಿಜಿಯವರ ವಿದೇಶ ಪ್ರವಾಸಗಳಲ್ಲಿ 85% ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ನಡೆದಿದೆ. ಆಮೇಲೆ ಅದಕ್ಕೆ ಒಂದು ದೊಡ್ಡ ಲಿಸ್ಟು. ಆಮೇಲೆ ದೇಶ ಕಷ್ಟದಲ್ಲಿ ಇರುವಾಗ ಮೋದಿಜಿಯವರು ಹೋದಂತಹ ವಿದೇಶ ಯಾತ್ರೆಗಳು ಅಂತ ಹೇಳಿ ಅದಕ್ಕೆ ಒಂದು ದೊಡ್ಡ ಲಿಸ್ಟು. ಇಲ್ಲಿ ಸುಪ್ರಿಯಾ ಮೇಡಮ್ ಅವರ 85% ಆ ಅಂಕಿ ಅಂಶವನ್ನ ನೋಡಿದ್ರೆ ಇದು ಪಕ್ಕಾ ಸೋರ್ಸ್ ಪಕ್ಕಾ ಸೋರ್ಸ್. ಇದು ಒಂದು ಸ್ವಲ್ಪ ಸ್ಲಿಪ್ ಆಗಿಬಿಡ್ತು ನೋಡಿ. ಮೊದಲಿಗೆ ಮೇಡಮ್ ಇಲ್ಲಿ ಪ್ರಧಾನಮಂತ್ರಿ ಅದೇ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕನ ಪಾತ್ರಗಳನ್ನು ನೀವಿಲ್ಲಿ ಹೋಲಿಕೆ ಮಾಡ್ತಾ ಇದ್ದೀರಾ ಅಲ್ವಾ? ಆಯ್ತು ಬಿಡಿ, ಪರವಾಗಿಲ್ಲ, ದೊಡ್ಡ ರಿಸ್ಕನ್ನೇ ತಗೊಂಡಿದ್ದೀರಿ, ಉತ್ತರ ಕೊಡ್ತೀವಿ. ಮೊದಲಿಗೆ ಪ್ರಧಾನಿ ಅಂತ ಅಂದ್ರೆ ಅವರು ಸರ್ಕಾರದ ಮುಖ ಆಗಿರ್ತಾರೆ, ಫೇಸ್ ಆಫ್ ಇಂಡಿಯನ್ ಗವರ್ಮೆಂಟ್. ಪ್ರಧಾನಿ ಅಂತ ಅಂದ್ರೆ ಈ ದೇಶದ ಮುಖ್ಯ ರಾಜತಾಂತ್ರಿಕ ಮುಖಂಡ. ಮೋದಿಜಿಯವರ ಪ್ರತಿಯೊಂದು ಕ್ಷಣ ಕೂಡ ಭಾರತದ ಜನತೆಗೆ ಸಮರ್ಪಿತ ಆಗಿರುತ್ತೆ, ದೇಶಕ್ಕೆ ಸಮರ್ಪಿತ ಆಗಿರುತ್ತೆ. ಇನ್ನು ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ವಿರೋಧ ಪಕ್ಷದ ನಾಯಕ. ಅವರು ಸರ್ಕಾರವನ್ನ ಪ್ರಶ್ನಿಸುವಂತಹ ಧ್ವನಿ, ಪ್ರತಿಯೊಂದು ತಪ್ಪನ್ನು ಕೂಡ ಪ್ರಶ್ನಿಸುವಂತಹ ಧ್ವನಿ. ಸಂಸತ್ ದೇಗುಲದಲ್ಲಿ ಜನರ ಪರವಾಗಿ ನಿಂತು ಎದುರಿಸಬೇಕಾಗಿರುವಂತಹ ಧ್ವನಿಯ ವಿನಃ ಓಡಿ ಹೋಗಬೇಕಾದಂತಹ ಧ್ವನಿ ಅಲ್ಲ. ಇನ್ನು ಮೋದಿಜಿಯವರು ವಿದೇಶಕ್ಕೆ ಯಾವಾಗ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ, ಎಲ್ಲ ವಿವರಗಳು ಕೂಡ ಇಡೀ ದೇಶಕ್ಕೆ ತಿಳಿದಿರುತ್ತೆ. ಆದ್ರೆ ರಾಹುಲ್ ಇಟಲಿ ಅವರ ವಿಚಾರಕ್ಕೆ ಬಂದಾಗ ಅವರ ವಿದೇಶಿ ಪ್ರವಾಸಗಳ ಮೇಲೆ ಯಾವಾಗಲೂ ಕೂಡ ಒಂದು ರೀತಿಯಾದಂತಹ ಒಂದು ರಹಸ್ಯ ಸ್ಕ್ರೀನ್ ಅನ್ನ ಎಳೆದಿರ್ತೀರಾ. ಯಾಕೆ ಮೇಡಮ್? ಅವರು ಯಾರನ್ನ ಭೇಟಿ ಮಾಡ್ತಾ ಇದ್ದಾರೆ, ಯಾಕೆ ಭೇಟಿ ಮಾಡ್ತಾ ಇದ್ದಾರೆ, ಏನು ಉದ್ದೇಶ ಬೇಕಲ್ವಾ? ಆಯ್ತು, ಎಲ್ಲವನ್ನ ಕೂಡ ಬಿಟ್ಟು ಕೊಡೋದಕ್ಕಾಗಲ್ಲ, ಒಂದಷ್ಟು ಗೌಪ್ಯತೆಯನ್ನ ಕಾಪಾಡಬೇಕಾಗಬಹುದು, ಒಪ್ಕೊಳ್ಳೋಣ. ಆದರೆ ಬಾಕಿ ಇರುವಂಥದ್ದು, ಅದರಲ್ಲೂ ಮುಖ್ಯ ಸಂಸತ್ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಅದರ ಮಧ್ಯದಲ್ಲಿ ಹೋಗ್ತಾ ಇದ್ದರೆ ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತಲ್ವಾ ಮೇಡಮ್? ಅದರಲ್ಲೂ ಸಂಸತ್ ಅಧಿವೇಶನವನ್ನು ನಡೆಸೋದಕ್ಕೆ ಅಂತ ಇಂಥವರಿಗೋಸ್ಕರನೇ ಪ್ರತಿ ನಿಮಿಷಕ್ಕೆ 2.5 ಲಕ್ಷ ಖರ್ಚು ಬೇರೆ ಮಾಡಬೇಕು ಅಲ್ವೇ? ಸುಪ್ರಿಯಾ ಶ್ರೀನಾಥೆ ಅವರೇ ಮೋದಿಜಿಯವರು ವಿದೇಶ ಪ್ರವಾಸಗಳಿಗೆ ಹೋದಾಗ ಅವರೊಬ್ಬ ಭಾರತದ ನಾಯಕರಾಗಿ ಹೋಗ್ತಾರೆ. ಹೂಡಿಕೆ, ವ್ಯವಹಾರ ಒಪ್ಪಂದ, ಆರ್ಥಿಕ ಅವಕಾಶಗಳನ್ನ ಹೊತ್ಕೊಂಡು ಮತ್ತೆ ನಮ್ಮ ದೇಶಕ್ಕೆ ಬರ್ತಾರೆ. ಅಂದ್ರೆ ನಮ್ಮ ದೇಶಕ್ಕೆ ಒಳಿತಾಗುವಂತಹ ಕೆಲಸಕ್ಕೆ ಅವರು ಹೋಗಿರ್ತಾರೆ ಅನ್ನುವಂಥದ್ದು ಇಲ್ಲಿ ನಿಮಗೆ ಅರ್ಥ ಆಗಬೇಕು ಅಲ್ವಾ? ಬೇಕಾದ್ರೂ ಉದಾಹರಣೆ ಕೊಡೋಣ. ಮೋದಿಜಿಯವರು UK ಹೋದಾಗ 2030 ಒಳಗೆ ದ್ವಿಪಕ್ಷೀಯ ವ್ಯಾಪಾರವನ್ನ $120 ಬಿಲಿಯನ್ ದ್ವಿಗುಣಗೊಳಿಸುವಂತ ಒಂದು ಐತಿಹಾಸಿಕ ವ್ಯಾಪಾರ ಒಪ್ಪಂದವನ್ನ ಹಿಡ್ಕೊಂಡು ಬರ್ತಾರೆ. ಅದೇ ನಿಮ್ಮ ರಾಹುಲ್ ಇಟಲಿ ಅವರು ಅವರ ವಿದೇಶ ಪ್ರವಾಸಗಳಿಂದ ದೇಶಕ್ಕೆ ಏನ್ ತರ್ತಾರೆ, ಅವರಿಂದ ದೇಶಕ್ಕೆ ಏನ್ ಸಿಗುತ್ತೆ? 2024 ಲೋಕಸಭಾ ಚುನಾವಣೆಗೆ ಒಂದು ಸ್ವಲ್ಪ ದಿನಗಳ ಅವಧಿಯಲ್ಲಿ ರಾಹುಲ್ ಇಟಲಿ ಅವರು ಲಂಡನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ದಿ ಗ್ರೇಟ್ ನಿಮ್ಮ ಸರ್ ಇಟಲಿ ಸರ್, ಅಮೆರಿಕ ಹಾಗೆ ಯುರೋಪ್ ದೇಶಗಳು ನಮ್ಮ ಭಾರತದ ಒಳಗಿನ ಪ್ರಜಾಪ್ರಭುತ್ವದಲ್ಲಿ ಹಸ್ತಕ್ಷೇಪವನ್ನ ಮಾಡಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡು ಕೂರ್ತಾರೆ. ಯಾಕೆ ಮೇಡಮ್? So how would you react if democracy suddenly disappeared in Europe? Right? You'd be shocked and you'd be like, oh my God, that's a massive blow to democracy. Well,
how would you react if something, a structure 3.5 times Europe suddenly went non-democratic? Right? That's happened already. That's not something that is going to happen in the future. That's already happened. But there's no reaction. So the surprising thing is that the so-called defenders of democracy, which are the United States, European countries, seem to just be oblivious that a huge chunk of the democratic model has come undone, right? Which is a real problem. ಉಂಡ ಮನೆಗೆ ದ್ರೋಹವನ್ನ ಬಗೆಬಾರದು ಅನ್ನುವಂಥದ್ದು ಇಟಲಿ ಸಂತಾನಕ್ಕೆ ಗೊತ್ತಿಲ್ಲವೇ? ನೀವಾದ್ರೂ ಹೇಳಿಕೊಡೋದಲ್ವೇ? ಅದಾಯ್ತಾ? ನೆಕ್ಸ್ಟ್, ರಾಹುಲ್ ಇಟಲಿ ಅವರ ಅಮೆರಿಕ ಪ್ರವಾಸ. ಎಷ್ಟು? 21 ದಿನಗಳ ಅಮೆರಿಕ ಪ್ರವಾಸ. ಅಷ್ಟು ದಿನ ಏನು ಮಾಡಿದ್ರು? 5-6 ಚಿಕ್ಕ ಪುಟ್ಟ ಸಾರ್ವಜನಿಕ ಸಂವಾದವನ್ನ ಮಾಡಿದ್ರು, 2 ಕ್ಲೋಸ್ ಡೋರ್ ಮೀಟಿಂಗ್ಗಳನ್ನು ಮಾಡಿದ್ರು. ಇಲ್ಲಿ ನಿಜ ಹೇಳಬೇಕು ಅಂತಂದ್ರೆ ರಾಹುಲ್ ಇಟಲಿ ಅವರು ಅಮೆರಿಕಾಗೆ ಹೋಗಿ ಅಲ್ಲಿ ಅನೇಕ ಕ್ಲೋಸ್ ಡೋರ್ ಮೀಟಿಂಗ್ಗಳನ್ನು ಮಾಡಿದಾರಂತೆ, 2 ಅಲ್ಲ. ಸ್ಯಾಮ್ ಪಿತ್ರೋಡ್ ಅವರೇ ಅದನ್ನ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ, ಬೇಕಾದ್ರೆ ನೋಡಿ. हमने बहुत लोगों से मुलाकात की थी वॉशिंगटन में, सम पब्लिक सम प्राइवेट. जो प्राइवेट मीटिंग्स थी हमें किसी को बताया नहीं उसके बारे में, और बताएंगे भी नहीं क्योंकि इट वाज प्राइवेट. पब्लिक मीटिंग्स जो थी, प्रेस क्लब, थिंक टैंक, डिनर्स, मीटिंग विथ एनजीओज, वो सब मीटिंगें लोगों को बताया गया उसके बारे में. लेकिन थोड़ी सी मीटिंग प्राइवेट थी जो हमने प्राइवेट ही रखी है अभी तक. ಇನ್ನು ಬಾಕಿ ಉಳಿದಿರುವಂತಹ ಸಮಯ ಎಲ್ಲಿದ್ರು, ಏನು ಮಾಡಿದ್ರು ಗೊತ್ತಿಲ್ಲ. ಇನ್ನು 10 ದಿನಗಳ ಯುರೋಪ್ ಪ್ರವಾಸ, ಅದರಲ್ಲೂ ಕೂಡ 5-6 ಸಣ್ಣ ಮಟ್ಟದ ಸಂವಾದಗಳನ್ನು ಮಾಡಿದ್ದಾರೆ ಬಿಟ್ಟರೆ ಉಳಿದ ಅಷ್ಟೂ ದಿನ ಎಲ್ಲಿದ್ರು? ಅದರ ಯಾವುದೇ ವಿವರ, ಯಾವುದೇ ವರದಿ, ಯಾವುದೇ ಕ್ಲಾರಿಟಿ ದೇಶಕ್ಕೆ ಇಲ್ಲ. ಯಾಕೆ ಮೇಡಮ್? ತಿಂಗಳುಗಟ್ಟಲೆ ವಿದೇಶ ಪ್ರವಾಸ ಅಂತ ಹೋಗ್ತಾರೆ, ಆದರೆ ದೇಶದ ಜನರ ಮುಂದೆ ಸ್ವಲ್ಪ ಹೊತ್ತು ಹಂಗೇ ಕಾಣಿಸ್ಕೊಳ್ತಾರೆ. ಬಾಕಿ ಸಮಯದಲ್ಲಿ ಅಂಥದ್ದು ಹೇಳೋದಕ್ಕೆ ಆಗದೇ ಇರುವಂಥದ್ದು ಏನು ಮಾಡ್ತಾರೆ? ಯಾರನ್ನ ಭೇಟಿ ಮಾಡ್ತಾರೆ? ಯಾಕಾಗಿ ಭೇಟಿ ಮಾಡ್ತಾರೆ? ಉತ್ತರ ಬೇಕಲ್ವಾ ಮೇಡಮ್? ಯಾಕೆ ಮೇಡಮ್? ಉಂಡ ಮನೆಗೆ ದ್ರೋಹ ಬಗೆಬಾರ್ದನ್ನುವಂಥದ್ದು ಇಟಲಿ ಸಂತಾನಕ್ಕೆ ಗೊತ್ತಿಲ್ಲವೇ? ನೀವಾದ್ರೂ ಹೇಳಿಕೊಡೋದಲ್ವಾ? ಇನ್ನು ರಾಹುಲ್ ಇಟಲಿ ಅವರು ಭೇಟಿ ಆದ್ರೂ ಎಂಥವರನ್ನ ಭೇಟಿ ಮಾಡ್ತಾರೆ? ಭಾರತವನ್ನ ಅಸ್ಥಿರಗೊಳಿಸ್ತೀವಿ ಅಂತ ಮಾತಾಡುವಂಥ ಸೋರೋಸ್ ಗ್ಯಾಂಗ್ ಅನ್ನ ಭೇಟಿ ಮಾಡ್ತಾರೆ. ಇನ್ನು ಭಾರತ ವಿರೋಧಿ ನಿಲುವನ್ನು ಹೊಂದಿರುವಂಥ ಒಂದಷ್ಟು ಮಂದಿಯನ್ನ ಭೇಟಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಹಾನ್ ಒಮರ್. 2022ರಲ್ಲಿ ರಾಹುಲ್ ಇಟಲಿ ಅವರು ಭೇಟಿ ಮಾಡಿರುವಂಥ ಇದೇ ಇಲ್ಹಾನ್ ಒಮರ್ ಭಾರತದ ಸಾರ್ವಭೌಮತ್ವ, ಪ್ರೋಟೋಕಾಲ್ ಎಲ್ಲವನ್ನ ಉಲ್ಲಂಘನೆ ಮಾಡಿ POKಗೆ ಭೇಟಿಯನ್ನ ನೀಡ್ತಾರೆ. ಒಂಥರ ಪಾಕಿಸ್ತಾನ ಪ್ರಾಯೋಜಿತವಾದಂತಹ ಪ್ರವಾಸ ಅಂತೆ. ಒಂಥರ ಅಲ್ಲ, ಪಾಕಿಸ್ತಾನ ಪ್ರಾಯೋಜಿತ ಪ್ರವಾಸ. ಅಷ್ಟೇ ಅಲ್ಲ, ರಾಹುಲ್ ಇಟಲಿ ಎಂಥವರ ಜೊತೆಗೆಲ್ಲ ಹೋಗಿ ಮೀಟಿಂಗ್ ಅನ್ನ ಮಾಡ್ತಾರೆ ಅಂತಂದ್ರೆ ನೋಡಿಲ್ಲಿ, ಅಮೆರಿಕಾಗೆ ಮೋದಿಜಿ ಭೇಟಿ ನೀಡಿದಾಗ ಭಾರತ ವಿರೋಧಿ ಪೋಸ್ಟರ್ ಅನ್ನ ಹಿಡಿದು ಯಾರು ಪ್ರತಿಭಟನೆ ಮಾಡಿದ್ರಲ್ವಾ ಅಂಥವ್ರನ್ನ ಭೇಟಿ ಮಾಡ್ತಾರೆ, ಅಂಥವ್ರ ಜೊತೆಗೆ ಮೀಟಿಂಗ್ ಬೇರೆ ನಡೆಸ್ತಾರೆ. ಏನಿದಂಥದ್ದು? ಯಾಕೆ ಮೇಡಮ್? ಉಂಡ ಮನೆಗೆ ದ್ರೋಹವನ್ನ ಬಗೆಬಾರ್ದನ್ನುವಂಥದ್ದು ಇಟಲಿ ಸಂತಾನಕ್ಕೆ ಗೊತ್ತಿಲ್ಲವೇ? ನೀವಾದ್ರೂ ಹೇಳಿಕೊಡೋದಲ್ವೇ? ಇನ್ನು ಭಾರತವನ್ನ ಅಸ್ಥಿರಗೊಳಿಸುವಂತಹ ವಿದೇಶಿ ಗುಂಪುಗಳನ್ನ ಭೇಟಿ ಆಗೋದು ಒಂದು ಕಡೆ ಆದ್ರೆ, ರಾಹುಲ್ ಇಟಲಿ ಅವರು ತಾನೇ ವಿದೇಶಿ ನೆಲದಲ್ಲಿ ನಿಂತು ಭಾರತೀಯರು ಡ್ಯುಯಲ್ ಐಡೆಂಟಿಟಿಯನ್ನು ಹೊಂದಿರಬೇಕು, ಭಾರತ ಸುರಕ್ಷಿತ ಅಲ್ಲ, ಸಿಖ್ಖರಿಗೆ ಭಾರತದಲ್ಲಿ ಅಪಾಯ ಇದೆ, ಹೀಗೆ ಏನೇನೋ ಹೇಳಿ ಭಾರತದ ಮರ್ಯಾದೆಯನ್ನ ಯಶಸ್ವಿಯಾಗಿ ಕೆಳಗೆ ಹಾಕಿ ತುಳಿದು ಬರ್ತಾರೆ. ಯಾಕೆ ಮೇಡಮ್? ಉಂಡ ಮನೆಗೆ ದ್ರೋಹವನ್ನ ಬಗೆಬಾರ್ದು ಅನ್ನುವಂಥದ್ದು ಇಟಲಿ ಸಂತಾನಕ್ಕೆ ಗೊತ್ತಿಲ್ಲವೇ? ನೀವಾದ್ರೂ ಹೇಳಿಕೊಡೋದಲ್ವೇ? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿದೇಶ ಪ್ರವಾಸಗಳಿಗೆ ಹೋದ್ರೆ ಭಾರತೀಯರು ಹೆಮ್ಮೆ ಪಟ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ, ಭಾರತದ ಗೌರವವನ್ನ ಹೆಚ್ಚಿಸಿ ಬರ್ತಾರೆ. ಹೂಡಿಕೆ, ಐತಿಹಾಸಿಕ ಒಪ್ಪಂದಗಳ ಜೊತೆಗೆ ಭಾರತಕ್ಕೆ ಹಿಂದಿರುಗ್ತಾರೆ. ಅದೇ ನಿಮ್ಮ ರಾಹುಲ್ ಇಟಲಿ ಅವರು ವಿದೇಶಕ್ಕೆ ಅಂತ ಹೋದ್ರೆ, ಬನ್ನಿ
ಭಾರತಕ್ಕೆ ವಿದೇಶಿ ಹಸ್ತಕ್ಷೇಪದ ಅವಶ್ಯಕತೆ ಇದೆ, ಭಾರತ ಹಾಗೆ, ಭಾರತ ಹೀಗೆ, ಭಾರತದಲ್ಲಿ ಅದು ಸರಿ ಇಲ್ಲ, ಭಾರತದಲ್ಲಿ ಇದು ಸರಿ ಇಲ್ಲ, ಭಾರತದಲ್ಲಿ ಅವ್ರು ಹಾಗೆ, ಇವರು ಹೀಗೆ ಆರೋಪದ ಮೇಲೆ ಆರೋಪವನ್ನ ಮಾಡಿ ಮರ್ಯಾದೆಯನ್ನ ತೆಗೆದು ಬರ್ತಾರೆ. ಆಮೇಲೆ ರಾಹುಲ್ ಇಟಲಿ ಅವರು ಮುಖ್ಯವಾಗಿ ವಿದೇಶಕ್ಕೆ ಹೋದಾಗಲೆಲ್ಲ ನಮ್ಮ ದೇಶದ ಒಳಗೆ ಒಂದಷ್ಟು ಗೊಂದಲ, ಒಂದಷ್ಟು ಅಶಾಂತಿ, ಒಂದಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಅನ್ನೋದು ಜನರ ಅನುಭವದ ಮಾತು. ಇದುವೇ ವಿರೋಧ ಪಕ್ಷದ ನಾಯಕ ಇಟಲಿಯ ರಾಹುಲ್, ಅದೇ ರೀತಿ ನಮ್ಮ ದೇಶದ ಪ್ರಧಾನಿ ಮೋದಿಜಿ ಅವರಿಗೂ ಇರುವಂತಹ ವ್ಯತ್ಯಾಸ ಮೇಡಮ್. ನಿಮಗೆ ಗೊತ್ತಿಲ್ಲವೇ? ಹೇಳಿದ್ದೂ ಸುಳ್ಳಾಗಬಹುದು, ನೋಡಿದ್ದೂ ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಯೋಚನೆ ಮಾಡಿ. ಆದರೂ ಯಾಕೆ ಮೇಡಮ್ ಉಂಡ ಮನೆಗೆ ದ್ರೋಹವನ್ನ ಬಗೆಬಾರದು ಅನ್ನುವಂಥದ್ದು ಇಟಲಿ ಸಂತಾನಕ್ಕೆ ಗೊತ್ತಿಲ್ಲ? ನೀವಾದರೂ ಹೇಳಿಕೊಡೋದಲ್ವೇ? ಯಾಕೆ ನೀವು ಕೂಡ ಹಾಗೇನಾ? ಉಂಡ ಮನೆಗೆ ದ್ರೋಹ ಬಗೆಯುವಂಥವರಾ? ಪ್ರಶ್ನೆ ಬರುತ್ತೆ ತಾನೆ? ಬರುತ್ತೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.